ನಾವು ಬರೀ ನಮಗ್ ಸಿಕ್ಕರೆ ಸಾಕು ನಾವು ಆಶೀರ್ವಾದ ಅಂತೇವೆ. ಆದ್ರೆ ದೇವರು ಏನಂತ ಗೊತ್ತದನ, ನೀನು ಒಬ್ಬರಿಂದನೇ ನಾನು 1000 ಮಂದಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ನಮ್ಮ ಆಶೀರ್ವಾದದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ದೇವರು ಅಬ್ರಹಾಮನಿಗೆ ತೆಗೆದನ ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೂ ಯಾರಾದ್ರೂ ಓದಿ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೂ. ಯೆಹೋವನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಿಸುವವರನ್ನು ಹರಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಈಗ ದೇವರ ವಾಕ್ಯ ನೀವೆಲ್ಲರೂ ಕೇಳಿಸ್ಕೊಂಡ್ರಿ. ಲಾಸ್ಟ್ ಮಾತು ಏನದ ಯಾರು ಹೇಳ್ತೀರಿ? ಭೇಟಿ ಹೇಳಬೇಕು. ಲಾಸ್ಟ್ ಮಾತು ಏನದ ಯಾರು ಹೇಳ್ತೀರಿ? ಎಲ್ಲರೂ ಕೇಳಿಸ್ಕೊಂಡ್ರಿ ಅಲ್ಲ? ಅಲ್ಲಿ ಏನಂತ ಬರೆದಿದೆ ಗೊತ್ತಾ? ಲಾಸ್ಟ್ ಮಾತು ನಿನ್ನ ಮೂಲಕ. ಯಾರ ಮೂಲಕ? ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲ ಜನಾಂಗಗಳನ್ನ ನಾನೇನ್ ಮಾಡ್ತೀನಿ? ಆಶೀರ್ವಾದ ಮಾಡ್ತೀನಿ. ಯಾರ ಮೂಲಕ? ಯಾರ ಮೂಲಕ? ಯಾರ ಮೂಲಕ? ನನ್ನ ಮೂಲಕ. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲ ಜನಾಂಗಗಳನ್ನ ನಾನು ಆಶೀರ್ವಾದ ಮಾಡ್ತೀನಿ. ಅಷ್ಟು ಮಾತ್ರ ಓದಮ್ಮ, ಪೂರ ಬೇಡ. ನಿನ್ನ ಮೂಲಕ. ಎಲ್ಲರೂ ಹೇಳ್ಬೇಕು ಈ ಮಾತು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರು ಆಶೀರ್ವಾದ ಉಂಟಾಗುವುದು. ಹಲ್ಲೆಲೂಯಾ. ಅಬ್ರಹಾಮನು ದೇವರು ಹೇಳ್ತಾನ, ನೀ ಒಬ್ಬ ಮನುಷ್ಯ ನನ್ನ ಜೊತೆ ಚಲೋ ನಡ್ಕೊಂಡಿಯಲ್ಲ, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲ ಜನಾಂಗಗಳನ್ನ ನಾನೇನ್ ಮಾಡ್ತೀನಿ? ಆಶೀರ್ವಾದ ಮಾಡ್ತೀನಿ. ನೀ ಎಲ್ಲಿ ಬಡ್ಕೊಳತ್ತಿದ್ ಗೊತ್ತದನ? ನನಗೆ ಆಶೀರ್ವಾದ ಮಾಡು, ನನಗೆ ಆಶೀರ್ವಾದ ಮಾಡು, ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡು, ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡು, ನನ್ನ ಮನೆಗೆ ಆಶೀರ್ವಾದ ಮಾಡು, ನನ್ನ ಹೊಲಕ್ಕೆ ಆಶೀರ್ವಾದ ಮಾಡು, ನನ್ನ ಬಿಸ್ನೆಸ್ಗೆ ಆಶೀರ್ವಾದ ಮಾಡು, ನನ್ನ ಊರಿಗೆ ಆಶೀರ್ವಾದ ಮಾಡು, ನನ್ನ ದೇಶಕ್ಕೆ ಆಶೀರ್ವಾದ ಮಾಡು ಅಂತ ಅಂದ್ಬಿಟ್ಟು ಬಡ್ಕೊಳತ್ತೀವಿ. ಆದ್ರೆ ದೇವರು ಅಬ್ರಹಾಮನಿಗೆ ಏನಂತ ಹೇಳ್ತಾನೆ ಗೊತ್ತದನ? ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲ ಜನಾಂಗಗಳನ್ನ ನಾನು ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ. ಯಾವಾಗ ಹೇಳ್ತಾನೆ ಗೊತ್ತದನ? ಮೊಟ್ಟ ಮೊದಲು ಅಬ್ರಹಾಮನಿಗೆ ದೇವರು ಭೇಟಿಯಾದಾಗ ಹೇಳ್ತಾನೆ. ಇವತ್ತು ಬರೀ ನನಗೆ ಆಶೀರ್ವಾದ ಇಲ್ಲ ಅಂತ ನಾವು ಬಡ್ಕೊಳತ್ತಿದ್ದೇವೆ. ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಡ್ರಿ. ಬರೀ ಆಶೀರ್ವಾದದ ಬಗ್ಗೆ ನಾನು ಮಾತಾಡುತ್ತಿದ್ದೀನಿ. ದೇವರು ಏನಂತ ಹೇಳ್ತಾನ? ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲ ಜಾತಿ ಇದ್ವ. ಈಗ ನನ್ನ ಕೈದಾಗ ಫೋನ್ ಇಲ್ಲ ನಿಮ್ಗೆ ತೋರಿಸ್ಲಕ್ಕೆ. ಇದು ಯಾರು ಕಂಡು ಹಿಡಿದಿದ್ದಾರೆ? ಅಬ್ರಹಾಮನ ಸಂತತಿ. ಯಾರು ನನಗೆ ಯಾರು ಕಂಡು ಹಿಡಿದಾರೆ ಅಂತ ಕೈ ನೋಡ್ತಾರೆ. ಫೋನ್ ಯಾರು ಕಂಡು ಹಿಡಿದಿದ್ದಾರೆ? ಅಬ್ರಹಾಮನ ಇಸ್ರಾಯೇಲ್ ದೇಶದಲ್ಲಿರುವಂತ ಅಬ್ರಹಾಮನ ವಂಶಸ್ಥರು ಕಂಡು ಹಿಡಿದಿದ್ದಾರೆ ಫೋನ್. ಈ ಫೋನು ಎಲ್ಲಾ ದೇಶಗಳಿಗೆ ಮುಟ್ಟಿಲ್ವ? ಎಲ್ಲಾ ಕುಲ ಜಾತಿ ಧರ್ಮದವರು ಈ ಫೋನ್ ಅನ್ನ ಯೂಸ್ ಮಾಡುತ್ತಿಲ್ವಾ? ದೇವರು ಏನಂತ ಹೇಳಿದಾರೆ ಗೊತ್ತದನ? ನಿನ್ನ ಮೂಲಕ ಇಡೀ ಭೂಲೋಕವನ್ನೇ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾನ. ನಿನ್ನ ಮೂಲಕ ನಿನ್ನ ಮನೆಗೆ ಆಶೀರ್ವಾದ ಇಲ್ಲ ಅಂತ ಹೇಳತ್ತಿದಿ. ನಿನ್ನ ಮೂಲಕ ನನ್ನ ಮಕ್ಕಳಿಗೆ ಬಿಡುಗಡೆ ಇಲ್ಲ ಅಂತ ಹೇಳತ್ತಿದಿ. ನಿನ್ನ ಮೂಲಕ ನನ್ನ ಗಂಡಿಗೆ ಬಿಡುಗಡೆ ಇಲ್ಲ ಅಂತ ಹೇಳತ್ತಿದಿ. ನಿನ್ನ ಮೂಲಕ ನನಗೆ ರೋಗ ಬಿಡುಗಡೆ ಆಗ್ಲತ್ತಿಲ್ಲ ಅಂತ ಹೇಳತ್ತಿದಿ. ನಿನ್ನ ಮೂಲಕ ಕಷ್ಟಗಳು ಬಿಡುಗಡೆ ಆಗ್ಲತ್ತಿಲ್ಲ ಅಂತ ಹೇಳತ್ತಿದಿ. ಆದ್ರೆ ಅಬ್ರಹಾಮನಿಗೆ ದೇವರು ಏನಂತ ಹೇಳ್ತಾನೆ ಗೊತ್ತಾ? ನಿಂದು ತೆಗೆದು ಸೈನಿಗಳು, ನಿನ್ನ ಮೂಲಕ ಈ ಪ್ರಪಂಚಕ್ಕೆ ಆಶೀರ್ವಾದ ಮಾಡ್ತೀನಿ. ಇವತ್ತು ಕ್ರೈಸ್ತರಂತ ಹೇಳ್ಕೊತಾ ಇದ್ದೇವೆ, ನಾವಿವತ್ತು ದೇವ್ರ ಮಕ್ಕಳು ಅಂತ ಹೇಳ್ಕೊಳತ್ತಿದ್ದೇವೆ, ಪ್ರೀತಿಯ ದೇವ್ರ ಮಕ್ಕಳೇ. ಆದ್ರೆ ಇವತ್ತು ನಮ್ಮ ಕುಟುಂಬಗಳಿಗೆ ಆಶೀರ್ವಾದ ಇಲ್ರಿ. ನಮ್ಮ ತಾತ ರಕ್ಷಣೆ ಹೊಂದೇನ,
ನಮ್ಮ ಅಪ್ಪ ನಮ್ಮವ್ವ ರಕ್ಷಣೆ ಹೊಂದ್ಯಾರ. ಇವತ್ತು ನಾವು ಎಸ್ವಾಮಿ ಹತ್ರ ನಡಿಲತ್ತಿದ್ದೇವೆ. ನಮ್ಮ ಮುತ್ಯ ನಮ್ಮ ಆಯಿಗೂ ಆಶೀರ್ವಾದ ಸಿಕ್ಕಿಲ್ಲ ಅಂತಂದ್ಬಿಟ್ಟು ನಾವು ನೆನೆಸ್ಲತ್ತಿದ್ದೇವೆ. ಆದ್ರೆ ದೇವರು ಏನಂತ ಹೇಳ್ತಾರೆ ಗೊತ್ತದನ, ನಿಂದು ತೆಗೆದು ಸೈಡಿಗಿಡು, ನಿನ್ನ ಮೂಲಕ ಇಡೀ ಪ್ರಪಂಚಕ್ಕೆ ನಾನು ಆಶೀರ್ವಾದ ಮಾಡ್ತೇನೆ. ನಿನ್ನ ಮೂಲಕ ಅಬ್ರಹಾಮನ ಸೋದಮ್ ಗೋರಂ ಪಟ್ಟಣ ನಾಶ ಮಾಡತ್ತರ. ಲೋಟಾಗ ಏನಂತ ಹೇಳ್ತಾನೆ ಗೊತ್ತದನ, ದೇವರು ಅಬ್ರಹಾಮನಿಗೆ ಏನಂತ ಹೇಳ್ತಾನೆ ಗೊತ್ತದನ, ಈ ಸೋದಮ್ ಗೋರಂ ಪಟ್ಟಣದಲ್ಲಿ ಕೇವಲ 5 ಮಂದಿ ನೀತಿವಂತರು ಸಿಕ್ಕಿದ್ರೆ ಈ ಸೋದಮ್ ಗೋರಂ ಪಟ್ಟಣ ನಿನ್ನ ಪ್ರಾರ್ಥನೆ ಮೂಲಕ ಈ ಪಟ್ಟಣವನ್ನ ನಾನು ಉಳಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಇವತ್ತು ನಾವು ಕ್ರೈಸ್ತರೇ, ನಾವು ಅನೇಕ ವಿಷಯಗಳಲ್ಲಿ ನಾವು ಕಣ್ಣೀರು ಸುರಿಸ್ತಾ ಇದ್ದೇವೆ. ನಮ್ಮ ಮನೆಗಳಲ್ಲಿ ಬರ್ಕತ್ತಿಲ್ಲ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನಮ್ಮ ಕುಟುಂಬದ ನೆಮ್ಮದಿ ಇಲ್ಲ, ನಮ್ಮ ಕುಟುಂಬದ ಸಾಲ ಇದೆ, ನಮ್ಮ ಕುಟುಂಬದ ಜಗಳ ಇದೆ, ನಮ್ಮ ಕುಟುಂಬದ ಬಡತನ ಇದೆ. ನಾವು ಇನ್ನೊಬ್ಬರ ಮುಂದೆ ಕೈ ಚಾಚುವ ರೀತಿಯಲ್ಲಿ ನಮ್ಮ ಜೀವನ ಸಾಗ್ತಾ ಇದೆ. ಆದ್ರೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅಬ್ರಹಾಮನನ್ನ ದೇವರು ಆರಿಸಿ ತೆಗೆದುಕೊಳ್ಳುವಾಗ ಏನಂತ ಹೇಳ್ತಾನೆ ಗೊತ್ತದನ, ಅಬ್ರಹಾಮನೇ ನೀನು ನಾನು ಹೇಳಿರೋ ರೀತಿಯಲ್ಲಿ ಕೇಳಿದೆಯಲ್ಲ, ನಾನು ಹೇಳಿರೋ ನೀನು ನಡ್ಕೊಂಡಿಯಲ್ಲ, ನಾನು ನಿನ್ನನ್ನ ಆಶೀರ್ವಾದ ಮಾಡಿ ನಿನ್ನ ಮೂಲಕ ಭೂಲೋಕದಲ್ಲಿರುವಂತ ಎಲ್ಲಾ ಜನಾಂಗಗಳನ್ನ ನಾನು ಆಶೀರ್ವಾದ ಮಾಡ್ತೇನೆ. ಎಲ್ಲಾ ಕುಲ ಜಾತಿ ಧರ್ಮದವರನ್ನ ನಾನು ಆಶೀರ್ವಾದ ಮಾಡ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಕ್ರೈಸ್ತರಾಗಿರುವಂತ ನಾವು ಬರೀ ನಮಗ ಆಶೀರ್ವಾದ ಸಿಕ್ಕರೆ ಸಾಕಂತ ಇದ್ದೇವೆ. ಆದ್ರೆ ಇನ್ನು ವಾಕ್ಯವನ್ನು ನಾವು ಮುಂದುವರಿಸೋಣ. ಆದಿಕಾಂಡದಲ್ಲಿ ಹೇಳ್ತಾ ಇದ್ದಾನೆ, ದೇವರು ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲ ಜಾತಿ ಧರ್ಮಗಳನ್ನ ನಾನು ಆಶೀರ್ವಾದ ಮಾಡ್ತೇನೆ. ದೇವರು ಅನೇಕ ವಿಧಗಳಲ್ಲಿ ಇವತ್ತು ಈ ಭೂಲೋಕದಲ್ಲಿರುವಂತ ಜನಾಂಗಗಳನ್ನ ಆಶೀರ್ವಾದ ಮಾಡತ್ತಾನ. ಭೂಲೋಕಕ್ಕೆ ಆಶೀರ್ವಾದ ಮಾಡಂತ ದೇವರು ಇಡೀ ಕುಲ ಜಾತಿ ಧರ್ಮಗಳಿಗೆ ಆಶೀರ್ವಾದ ಮಾಡುವಂತ ದೇವರು ನಿನಗೆ ಆಶೀರ್ವಾದ ಮಾಡಲ್ವಾ? ನೋಡಿ ಮಕ್ಕಳು ಸೌಂಡ್ ನೋಡಿ. ನೀವು ಕುಂತ ಜಾಗದಲ್ಲಿ ಯಾರ ಸೌಂಡ್ ಮಾಡತ್ರಿ ಸ್ಟಾಪ್ ಮಾಡ್ಬೇಕು. ನೀವು ದೇವರು ಮಾತು ಕೇಳುವಂತ ಸಮಯ ಅದ ಇದು. ದೇವರು ನಮ್ಮ ಜೊತೆ ಮಾತಾಡುವಂತ ಸಮಯ ಅದ ಇದು. ಅಬ್ರಹಾಮನಿಗೆ ದೇವರು ಹೇಳ್ತಾನ, ದೇವರು ಫಸ್ಟ್ ದೇವರು ಅಬ್ರಹಾಮನಿಗೆ ಭೇಟಿಯಾಗ್ಯಾನ. ಭೇಟಿ ಆಯ್ತಿಕ್ಕಿ ಅಬ್ರಹಾಮನಿಗೆ ಗೊತ್ತಾಯ್ತು ನಮ್ ದೇವ್ರು ಭೇಟಿಯಾಗ್ಯಾನ ಅಂತಂದು. ಅಬ್ರಹಾಮ್ ದೇವ್ರ ಏನಂತ ಹೇಳ್ತಾನ ಗೊತ್ತದನ, ಅಬ್ರಹಾಮ್ ನಾನ್ ನಿನ್ನ ಆರಿಸ್ಕೊಂಡಿದ್ದೀನಪ್ಪ, ನಾನ್ ನಿನ್ನ ಮಗಾಗ ಆರಿಸ್ಕೊಂಡಿದ್ದೀನಿ, ಮಗಳಾಗ ಆರಿಸ್ಕೊಂಡಿದ್ದೀನಿ. ನೀವೊಂದು ಕೆಲಸ ಮಾಡಬೇಕು. ಏನಂತಂತಂದ್ರೆ ನಾನು ಹೇಳಿರೋ ತರ ನೀ ಕೇಳಬೇಕು. ನಿನಗೆ ಕಷ್ಟದ ನಾ ಕೊಡಲ್ಲ, ನಾನ್ ಕಷ್ಟದ ನಿನಗೆ ಯಾವತ್ತಿಗೂ ನಾ ಹೇಳಲ್ಲ. ನಿನಗ್ ರಂಜ್ ಆಗ ರೀತಿನ ಹೇಳೋದೇ ಇಲ್ಲ, ನಿನಗ್ ತಕ್ಲೀಫಿ ಆಗ ನಾ ಹೇಳೋದೇ ಇಲ್ಲ. ಆದ್ರೆ ನಾನ್ ಹೇಳಿರೋ ತರ ನೀ ಕೇಳದೆ ಅಲ್ಲ, ನಿನಗೇ ಆಶೀರ್ವಾದ ಬೇಕಂತಂದ್ಬಿಟ್ಟು ಎಲ್ಲೆಲ್ಲೋ ಓಡಾಡಿದೀನಿ. ನಾ ಹಂಗಲ್ಲ. ನಾ ಏನ್ ಮಾಡ್ತೀನಿ ಗೊತ್ತದನ, ನಿನಗ ಆಶೀರ್ವಾದ ಮಾಡೋದು ಸೈಡಿಗಿಡು, ನಿನ್ನ ಮೂಲಕ ಇಡೀ ಪ್ರಪಂಚಕ್ಕೆ ನಾ ಆಶೀರ್ವಾದ ಮಾಡ್ತೀನಿ. ಇವತ್ತು ಎಲ್ಲಾ ದೇಶಗಳಲ್ಲಿ ಇಡೀ ಜಗತ್ತಿನಲ್ಲೇ ಇವತ್ತು ಅಬ್ರಹಾಮನ ಹೆಸರು ಇವತ್ತು ಎಲ್ಲಾ ದೇಶಗಳಲ್ಲಿ, ಇವತ್ತು ನಮ್ಮ ಕರ್ನಾಟಕದ ಎಲ್ಲಾ ಹಳ್ಳಿಗಳಲ್ಲಿ ಚರ್ಚ್ಗಳು ಕಟ್ತಾ ಇದ್ದಾರೆ, ಎಲ್ಲಾ ತಾಲೂಕುಗಳಲ್ಲಿ ಚರ್ಚ್ಗಳು ಕಟ್ಟಿದ್ದಾರೆ, ಎಲ್ಲಾ ಜಿಲ್ಲೆಗಳಲ್ಲಿ ಕಟ್ಟಿದ್ದಾರೆ. ಅಬ್ರಹಾಮನ ಒಂದು ಹಾಡಾದ್ರೆ ಹಾಡು ಹಾಡ್ತಾರೆ ಚರ್ಚಿನ ಒಳಗಡೆ, ಇಲ್ಲ ಅಬ್ರಹಾಮನ ಬಗ್ಗೆ ವಾಕ್ಯ ಆದ್ರೆ ಹೇಳ್ತಾರೆ. ಇವತ್ತು ಅಬ್ರಹಾಮನ ಬಗ್ಗೆ ಅನೇಕ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಅಬ್ರಹಾಮ್ ಫಸ್ಟ್ ದೇವರು ಭೇಟಿಯಾಗಿ ಏನಂತ ಹೇಳ್ತಾನ, ನೀ ನನ್ನ ಮಾತು ಕೇಳಪ್ಪ. ನೀ ಬಡವನಾಗಿದ್ದಿರ್ಬೋದು, ನೀ ಕಷ್ಟದಲ್ಲಿರೋವನಾಗಿರ್ಬೋದು, ನೀ ಕೊರತೆಯಲ್ಲಿರೋವನಾಗಿರ್ಬೋದು, ನೀ ರೋಗದಲ್ಲಿರೋವನಾಗಿರ್ಬೋದು, ನೀ ಸಾಲ ಸಂಕಟಗಳಿಗೆ ಒಳಗಾಗಿರುವಂತ ಮನುಷ್ಯ ಆಗಿರ್ಬೋದು. ನಾನು ನಿನಗೆ ಜಡದ ಮಾತು ಹೇಳಲ್ಲಪ್ಪ, ನಿನಗೆ ಬಹಳ ಹಲಿಕಲ್ ವಿಷಯಗಳನ್ನ ನಾನು ತಿಳಿಸ್ತೀನಿ. ಆ ಹಲಿಕಲ್ ವಿಷಯದಾಗ ನನ್ನ ಜೊತೆ ನೀರು. ನಾನು ನಿನ್ ಮೂಲಕ ಏನ್ ಮಾಡ್ತೀನಿ ಗೊತ್ತದನ, ಈ ಊರಿನ ಒಳಗಡೆ ನೀನು ಪಟೇಲ್ ಮಾಡ್ತೇನೆ. ಹಲ್ಲೆಲೂಯಾ. ಈ ಊರಿನ ಒಳಗಡೆ ನೀನೇ ಪಟೇಲ್, ಈ ಪ್ರಪಂಚದೊಳಗಡೆ ನೀನೇ ಪಟೇಲ್. ದೇವ್ರ ಮಾತು, ಈ ಪ್ರಪಂಚದ ಯಾರ ಮಾತುಗಳು, ಸೈತಾನ್ ಮಾತುಗಳು ಜಡ ಇದ್ದಿರ್ಬೋದು, ದೇವಿನ ಮಾತುಗಳು ಜಡ ಇದ್ದಿರ್ಬೋದು, ಮತ್ತೆ ದೇವ್ರ ಮಾತು ಜಡ ಅಲ್ಲ ರೀ. ದೇವರು ಯಾವತ್ತೂ ನಮಗೆ ಜಡವಾಗಿರುವಂತ ಮಾತು ಕೊಡಲ್ಲ. ಬೇಕಾ ಆ ವಾಕ್ಯ ಕೊಡ್ತಾ ಇದ್ದೀನಿ ನೋಡಿ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯಕ್ಕೆ ಬರ್ತಾ ಇದ್ದೀನಿ. ಅಲ್ಲಿ ಧರ್ಮೋಪದೇಶ ಕಾಂಡ ದೇವರು ಹೇಳತ್ತಾನ,
ವಚನದಾಗ ಏನಂತ ಹೇಳ್ತಾನೆ ಗೊತ್ತಾ ದೇವರು? ನಾ ಹೇಳ ಮಾತು ಜಡ ಅಂತ ನೀ ತಿಳ್ಕೋಬೇಡ. ಏನಂತ ಕರೀಲತ್ತಾನ ಗೊತ್ತದನ? ಎಲೆ ಕಷ್ಟಪಡುವವರೇ, ಎಲೆ ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿ ಬನ್ರಿ, ನನ್ನ ಬಳಿ ಬರ್ರಿ ಅಂತ ಹೇಳಿದಾನೆ. ಹೊರಗಡೆ ಕಷ್ಟ ಪಡಲತ್ತೀರಿ, ಯಾರ್ಯಾರ ಮಾತು ಕೇಳೋ ಕಷ್ಟ ಪಡಲತ್ತೀರಿ, ನೀ ನನ್ನ ಮಾತು ಕೇಳು, ನಾನು ಮಾತು ಕೇಳು. ಓದಮ್ಮ ಬೇಗ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 11ನೇ ವಚನ ಬೇಗ. ನಾನು ಈಗ ನಿಮಗೆ ಬೋಧಿಸಿದಂತ ಏನೋ ಧರ್ಮೋಪದೇಶವು ನಿಮಗೆ ಗ್ರಹಿಸುವುದಕ್ಕೆ ಕಷ್ಟವಾದದ್ದಲ್ಲ. ನಾ ಹೇಳಿರುವಂತ ಮಾತುಗಳು ನಿಮಗೆ ಕಷ್ಟಕರವಾಗಿರುವಂತ ಮಾತುಗಳೇ ಅಲ್ಲ. ಆದ್ರೆ ನೀವೇನ್ ಮಾಡತ್ತೀರಿ? ಪುನಃ ಕಷ್ಟದ ಮಾತುಗಳು ಇಚ್ಛೆವಲತ್ತೀರಿ, ಇಚ್ಛಿರಂತ ಮಾತುಗಳು ಕಷ್ಟವಲತ್ತೀರಿ. ದೇವರು ಏನ್ ಮಾಡ್ತಾನೆ ಗೊತ್ತದನ? ನಾ ತಲೆ ಬಡ್ಕೋಲೆ. ಹೊರಗಡೆ ಇರುವಂತ ಮತ್ತೆ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಾಗ ಏನಂತ ಕರೀಲತ್ತಾನ ಗೊತ್ತದನ? ಹೊರಗಡೆ ಇರುವಂತ ಜನಗಳಿಗೆ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬರ್ರಿ ಹೇಳತ್ತಾರ. ಇವ್ರು ಚರ್ಚಿಗೆ ಬಂದು ಏನಂತಾರ ಗೊತ್ತದನ? ಯಪ್ಪ ಇದು ಬಹಳ ಕಷ್ಟ ಅದನು, ಹೊರಗಡೆಕ್ಕಿಂತ ಒಳಗಡೆನೆ ಬಹಳ ಕಷ್ಟ ಅದನು. ಪ್ರೀತಿಯ ದೇವರ ಮಕ್ಕಳೇ, ದೇವರು ಹೇಳ್ತಾರ, ನಾನು ನಿಮಗೆ ಬೋಧಿಸಿರುವಂತ ಈ ಬೋಧನೆ ಮಾತುಗಳು ಅವು ಕಷ್ಟಕರವಾಗಿರುವಂತ ಮಾತುಗಳೇ ಅಲ್ಲ. ರಿಪೀಟ್ ಮಾಡುವ, ಇನ್ನೊಂದ್ಸತಿ ವಾಕ್ಯ ರಿಪೀಟ್ ಮಾಡು. ನಾನು ಈಗ ನಿಮಗೆ ಬೋಧಿಸಿದ ಧರ್ಮೋಪದೇಶವು ನಿಮಗೆ ಗ್ರಹಿಸುವುದಕ್ಕೆ ಕಷ್ಟವಾದದ್ದು ಅಲ್ಲ, ಹೊಂದುವುದಕ್ಕೆ ಅಸಾಧ್ಯವಾಗಿರುವಂತ ಮಾತುಗಳು ನನ್ನ ಮಾತುಗಳಲ್ಲ. ಮನುಷ್ಯರ ಮೇಲೆ ಜಡ ಹಾಕುವಂತ ಮಾತುಗಳು ನನ್ನ ಮಾತುಗಳೇ ಅಲ್ಲ. ನನ್ನ ಮಾತುಗಳು ಕಂಡೀಷನ್ ಅಲ್ಲ, ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವಂತ ಮಾತುಗಳು ಅಂತ ಹೇಳ್ತಾ ಇದ್ದಾನೆ. ಇವಾಗ ಇನ್ನೊಂದು ಮಾತು ಹಾಕ್ ಮಾಡ್ಯಾಕಪ್ಪ, ಪೂರನೇ ಹಾಕ್ ಮಾಡಿ ಹೋಗಿ. ಇಲ್ಲ ಇಲ್ಲ ಹೋಗಿ, ಸೌಂಡ್ ಆಗ್ಲತ್ತ. ಹೋಗು ಸ್ವಲ್ಪ ಹತ್ರ ಮುಗಿಸತ್ತಾರೆ. ಓಕೆ, ದೇವರು ಹೇಳ್ತಾನ, ನಾನ್ ಕಷ್ಟ ನಿಮ್ಗೆ ಎಂದಿಗೂ ನಾನು ಕೊಡೋದಿಲ್ಲ. ಆದ್ರೆ ಹೊರಗಡೆ ನಾವು ಎಷ್ಟೋ ಕಷ್ಟಗಳನ್ನ ನೋಡ್ತೇವೆ, ಎಲ್ಲೆಲ್ಲೋ ಎಷ್ಟೆಷ್ಟೋ ನಾವು ನೋವುಗಳನ್ನ ಅನುಭವಿಸ್ತೇವೆ. ಆದ್ರೆ ನಾವು ದೇವರ ಮುಂದುಗಡೆ ನಾವು ನೇತಾಗಿ ನಡ್ಕೊಳ್ಳಕ್ಕೆ ನಾವು ಅನೇಕ ಸರ್ತಿ ನಾವು ಚಿಂತೆ ಮಾಡ್ತಾ ಇರ್ತೇವೆ. ಮನುಷ್ಯರ ಮುಂದುಗಡೆ ಮತ್ತು ಅಧಿಕಾರಿಗಳ ಮುಂದುಗಡೆ, ನಾವು ಯಾರ್ದೋ ಹತ್ರ ಕೆಲಸ ಮಾಡೋರ ಮುಂದುಗಡೆ, ಅವ್ರ ಹತ್ರ ನಾವು ಎಷ್ಟೇ ದುಡಿದ್ರು ಬಿ ನಾವು ಉದ್ಧಾರ ಆಗಲ್ಲ. ಅವ್ರು ನಾವು ಇವಾಗ ಉದ್ಧಾರ ಆದ್ರೆ ನನ್ನ ಬರೀ ಕೆಲಸಕ್ಕೆ ಬರಲ್ಲ ಅಂತಂದ್ಬಿಟ್ಟು ಪ್ರತಿ ದಿವಸ ದೇವರ ಮುಂದುಗಡೆ ಕೈ ಮುಗಿತಾನೆ. ಅವ ಏನಂತ, ಇವಾಗ ಉದ್ಧಾರ ಆದನಂದ್ರೆ ನನ್ನ ಬರೀ ಕೆಲಸಕ್ಕೆ ಬರಲ್ಲ, ನಾ ಎಷ್ಟೇ ರೊಕ್ಕ ಕೊಟ್ಟಿರ್ವಿ, ಎಷ್ಟೇ ಕೂಲಿ ಆದ್ರವಿ ಇವನು ಹಾಳಾಕೋತಾನೆ ಹೋಗ್ಬೇಕಂತಂದ್ಬಿಟ್ಟು ಅವನಿಗೆ ಕೂಡ ಗೌರವನೇ ಬೇರೆ ಇರ್ತದೆ ನಮ್ಮದು. ಆದ್ರೆ ದೇವರಿಗೆ ನಾವು ಗೌರವ ಕೊಡಲ್ಲ. ಅದಕ್ಕೆ ದೇವ್ರು ಹೇಳ್ತಾನೆ ಏನಂತಂದ್ರೆ, ಎಲೆ ಕಷ್ಟಪಡುವವರೇ, ಎಲೆ ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಓಕೆ, ನೆಕ್ಸ್ಟ್ ವಾಕ್ಯವನ್ನು ನಾವು ಓದಿಸೋಣ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 30-31ನೇ ವಚನ. ಅಪೊಸ್ತಲ ಕೃತ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಇರ್ತದ. 16ನೇ ಅಧ್ಯಾಯ 30-31. ದೇವರು ಏನಂತ ಹೇಳ್ತಾನೆ ಗೊತ್ತದನ? ಮೊದಲು ನೀ ಕರೆಕ್ಟಿ ನಡ್ಕೋ, ಆಮೇಲೆ ಮನೆಗಿರೋರೆಲ್ಲ ಕರೆಕ್ಟಾಗಿ ನಡ್ಕೋಬೋದ್ರ ಬಗ್ಗೆ ನೀ ಚಿಂತೆ ಮಾಡಬೇಡ. ದೇವರು ಏನಂತ ಹೇಳ್ತಾನ? ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 30-31ನೇ ವಚನದಲ್ಲಿ ಮನೆಗಿರೋರ ಬಗ್ಗೆ ಇವರು ಚರ್ಚಿಗೆ ಬರೋರು ಚಿಂತೆ ಮಾಡ್ತಾರೆ. ಚರ್ಚಿಗೆ ಬರೋರು ಏನು ಚಿಂತೆ ಮಾಡ್ತಾರೆ ಗೊತ್ತದನ? ನಾನು ಹೇಳತ್ತಿಲ್ಲ, ದೇವರು ವಾಕ್ಯ ಹೇಳ್ತದ. ಕಿವಿಯುಳ್ಳಂತವ್ರು ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಡ್ರಿ. ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ, ನಮ್ಮ ತಂದೆ ಸರಿ ಇಲ್ಲ, ನಮ್ಮ ತಾಯಿ ಸರಿ ಇಲ್ಲ ಅಂದ್ಬಿಟ್ಟು ಚಿಂತೆ ಮಾಡ್ತಾರ. ಅವ್ರಿಗೆ ದೇವ್ರ ವಾಕ್ಯ ಏನಂತ ಹೇಳ್ತದ ಗೊತ್ತದನ? ನೀ ಚರ್ಚಿಗೆ ಹೊಂಟಿದ್ಯಲ್ಲ, ನೀ ಕರೆಕ್ಟಾಗಿ ನಡ್ಕೊಳತ್ತಿದೆ ಅಂತ ದೇವ್ರ ವಾಕ್ಯ ಕೇಳತ್ತದ. ಅವ್ರಿಗೆ ಬೇರೆ ಕರ್ಕೊಂಡ್ ಬಂದು ಕೂಡಿಸು, ನೀವೇ ಕರೆಕ್ಟಾಗಿ ನಡ್ಕೊಳತ್ತಿಲ್ಲ, ಅವರು ಕರೆಕ್ಟಾಗಿ ನಡ್ಕೊಳಲ್ಲ, ನೀನು ಕರೆಕ್ಟಿ ನಡ್ಕೊಂಬಂದು ಅವರು ಕರೆಕ್ಟಿ ನಡ್ಕೊಂಡು ಬಂದ್ಬಿಟ್ಟು ಚರ್ಚೆನ ಕೂತ್ಕೊಂಡ್ಬಿಟ್ರೆ ಚರ್ಚೆ ಏನಾಗ್ತದೆ? ನಾನು ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳ್ತದೆ, ಕೇಳಿಸ್ಕೊಂಡು. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 30-31 ಏನು ಹೇಳ್ತದೆ ಕೇಳಿಸ್ಕೊಳ್ರಿ. ಮತ್ತು ಅವರನ್ನು ಹೊರಗೆ ಕರಕೊಂಡು
ಬಂದು ಸ್ವಾಮಿಗಳೇ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು. ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವವರು. ಹಲ್ಲೆಲೂಯಾ. ನಾವು ಏನ್ವಿನ ಗೊತ್ತಿಲ್ಲ, ನಾವೇನ್ ಮಾಡ್ತೇವೆ ಗೊತ್ತಂದ್ರೆ ಚರ್ಚಿಗೆ ಬರ್ಕೊತ ಮನೆಗಿರೋರ ಬಗ್ಗೆ ಚಿಂತೆ ಮಾಡ್ತೇವೆ. ಅಯ್ಯೋ ನನ್ನ ಗಾಡಿ ಸರಿ ಕುಡಿಲತ್ತನ, ನನ್ನ ಗಾಡಿ ಬೀಡಿ ಕುಡಿಲತ್ತನ, ನನ್ನ ಗಾಡಿ ಸಿಗರೇಟ್ ಕುಡಿಲತ್ತ. ದೇವ್ರು ಬಂದು ಯಾವತ್ತು ಬಿ ಹೇಳಲ್ಲ. ದೇವರೇ ಬಂದು ನೀನ್ ಸರಿ ಮಾತಾಡಂಗಿದ್ರೆ ನನಗಿಲ್ಲಿ ನಿಂದಿರ್ಸ್ತಿದ್ದಿಲ್ಲ. ನಿನಗ ಪಾಸ್ಟರ್ ಹೇಳಬೇಕೇನಂತಂದ್ರೆ, ಅಮ್ಮ ನೀನು ಕರೆಕ್ಟ್ ಆಗಿ ನಡ್ಕೊಳತ್ತಿದಿ, ಚಿಂತೆ ಮಾಡಬೇಡ. ಒಂದಿನ ನಿನ್ನ ಮಕ್ಕಳು, ನಿನ್ನ ಗಂಡ ಎಲ್ಲರಿಗೂ ಬಂದು ಕೂಡ್ತಾರೆ, ಎಲ್ಲರೂ ಬಂದು ಕೂಡ್ತಾರೆ. ಯಾಕೆ ಗೊತ್ತದನ? ನೀ ಕರೆಕ್ಟ್ ಆಗಿ ನಡ್ಕೊಳತ್ತಿರ ಸರಿದು. ದೇವ್ರ ವಾಕ್ಯ ಸುಳ್ಳಾಗಲ್ಲ. ಏನಂತ ಹೇಳತ್ತದ ಗೊತ್ತಾ ದೇವ್ರ ವಾಕ್ಯ? ಮೊದಲು ನೀ ರಕ್ಷಣೆ ಹೊಂದು, ಆಮೇಲೆ ನಿನ್ನ ಮನೆಯಲ್ಲಿರೋರು ಎಲ್ಲರೂ ರಕ್ಷಣೆ ಹೊಂದುತ್ತಾರೆ. ನಿನಗೆ ಕರೆಕ್ಟ್ ಏನೋ ಗೊತ್ತಿಲ್ಲ, ಆ ಮನೆಗಿರೋರ ಬಗ್ಗೆ ಚಿಂತೆ ಮಾಡ್ತೀಯ. ನೀನು ಅಷ್ಟು ಮನೆಗಿರೋರು ಎಲ್ಲರೂ ರಕ್ಷಣೆ ಹೊಂದಬೇಕಂತ ಆಸೆ ಇದ್ರೆ ಪಾಸ್ಟರ್ ಜೊತೆ ಕೂತ್ಕೊಂಡು ಅರ್ಧ ಗಂಟೆ, ಒಂದು 10 ನಿಮಿಷ ಪಾಸ್ಟರ್ ಜೊತೆ ಕೂತ್ಕೋ. ನಿನಗೆ ಮೋಸ ಮಾಡಿ ಬದುಕಬೇಕಾಗಿರುವ ಹಣೆಬರ ನನಗಿಲ್ಲ. ನಾನು ಈ ಸತ್ಯವೇದ ಬೈಬಲ್ ಕೈದಾಗ ಹಿಡಿಬೇಕಂತ ಆಸೆ ನನಗಿರ್ಲೇ ಇಲ್ಲ. ನಾನು ಪಾಸ್ಟರ್ ಆಗಿ ಬದುಕಬೇಕಂತಂದ್ಬಿಟ್ಟು ನನಗೆ ಆಸೆನೇ ಇರಲಿಲ್ಲ. ಸೇವಕರು ಅಂತಂದ್ರೆ ನನಗೆ ಅಲಕ್ಷ್ಯ ಇತ್ತು. ಪಾಸ್ಟರ್ಗಳು ಅಂತ ಇಲ್ಲಿ ನೋಡ್ರಿ ಮಾತಾಡ್ತಾ ಇದ್ದಾರೆ, ಕಪಾಳ ಹೊಡೆದು ಹಾಕ್ಬೇಕು ಇಲ್ಲಿರೋರಿಗೆ. ಬೈಬಲ್ ಹಿಡಿದು ಸೇವೆ ಮಾಡ್ಬೇಕಂತ ಹಣೆಬರ ನನಗೆ ಇರ್ಲೇ ಇಲ್ಲ. ನಾನು ಈ ಭೂಮಿ ಮೇಲೆ ಬದುಕಬೇಕಂದ್ರೆ ಹೆಂಗ್ ಬದುಕಬೇಕಂದಿದ್ದೀನಿ ಗೊತ್ತಾ? ದುಡಿದು ಬದುಕಬೇಕಂತಂದಿದ್ದೆ ನಾನು. ಆದ್ರೆ ದೇವರು ನನ್ನ ನೇತು ನೋಡಿ, ನನ್ನ ಕಷ್ಟ ನೋಡಿ, ನನ್ನ ಶ್ರಮೆ ನೋಡಿ ಆತನ ಸೇವೆಗಾಗಿ ಆರಿಸ್ಕೊಂಡಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಸೇವೆ ಮಾಡ್ಬೇಕಂತ ಬಂದವನ್ ನಾನಲ್ಲ. ಬೈಬಲ್ ಹಿಡ್ಕೊಂಡು ತಿರುಗಬೇಕಂತ ಬಂದವನ್ ನಾನಲ್ಲ. ನಾನು ಬೈಬಲ್ನಿಂದ ಬಹಳ ದೂರ ಇದ್ದೆ, ದೇವರಿಂದ ಬಹಳ ದೂರ ಇದ್ದೇನಾ. ದೇವರಂದ್ರೆ ನನಗಿಷ್ಟ ಇತ್ತು, ಆದ್ರೆ ಪಾಸ್ಟರ್ಗಳಂದ್ರೆ ನನಗಿಷ್ಟ ಇದ್ದಿಲ್ಲ. ಆ ಜಾಗದಲ್ಲಿ ನಾನು ನಿಂತ್ಕೊಳ್ಳಕ್ ನನಗೂ ಇಷ್ಟ ಇದ್ದಿಲ್ಲ. ಆದ್ರೆ ಅನೇಕ ಕಷ್ಟಗಳಿಗೆ ದೇವರು ನನ್ನನ್ನು ತಳ್ಳಿ ಆತನ ಸಮ್ಮುಖದಲ್ಲಿ ನನ್ನನ್ನು ನಿಲ್ಲಿಸಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ದೇವರು ಏನಂತ ಹೇಳ್ತಾನೆ ಗೊತ್ತದನ? ನೀ ಪೈಲೆ ಕರೆಕ್ಟ್ ಆಗಿ ನಡ್ಕೋ. ಪಾಸ್ಟ್ ಯೇಸು ಸ್ವಾಮಿ ಯಾವತ್ತು ಬಿ ನಿನ್ ಸರಿ ಮಾತಾಡಲ್ಲ. ಯೇಸು ಸ್ವಾಮಿ ಬಂದ್ಬಿಟ್ಟು ನಿನ್ ಜೊತೆ ಮಾತಾಡಲ್ಲ. ಒಂದ್ ವೇಳೆ ಯೇಸು ಸ್ವಾಮಿನೇ ಬಂದು ನಿನ್ ಜೊತೆ ಮಾತಾಡಂಗಿದ್ರೆ ನನಗಿಲ್ಲಿ ನಿಂದಿರಿಸ್ತಿದ್ದಿಲ್ಲ, ಎಲ್ಲ ಯೇಸು ಸ್ವಾಮಿನ ಜವಾಬ್ದಾರಿ ತಗೊಂಡ್ಬಿಡ್ತಿದ್ದನು. ನನ್ನ ಸಭೆ ಬರೋರ ಬಗ್ಗೆ, ಒಂದು ಕುಟುಂಬದ ಬಗ್ಗೆ, ಒಬ್ಬರ ಬಗ್ಗೆ ನಾನು ಹೇಳಬೇಕು. ಅಪ್ಪ ನೀನು ಸೂಪರ್ ಆಗಿ ನಡ್ಕೊಳತ್ತೀರಿ, ನೀ ಯಾವ್ದ್ರ ಬಗ್ಗೆ ಚಿಂತೆ ಮಾಡತ್ತೀರಿ? ಸರ್ ನನ್ನ ಹೆಂಡತಿ ಚರ್ಚಿಗೆ ಬರ ಉಂಟಾಳ, ನೀನು ಕರೆಕ್ಟಾಗಿ ನಡ್ಕೊಳತ್ತಿದೆಯಲ್ಲ, ನೀನು ನಡ್ಕೋ. ದೇವ್ರ ವಾಕ್ಯ ಸುಳ್ಳಾಗಲ್ಲ. ನಾನು ಸುಳ್ಳು ಹೇಳ್ಬೋದು ನಿನಗೆ. ದೇವರೇನಂತ ಹೇಳ್ತಾನ? ಮೊದಲು ನೀ ಕರೆಕ್ಟಾಗಿ ನಡ್ಕೋ, ಆಮೇಲೆ ನಿನ್ನ ಮನೆಗಿರೋರು ಎಲ್ಲ ಕರೆಕ್ಟಾಗಿ ನಡ್ಕೊಂಬ ಜಾಗಕ್ಕೆ ನಾ ಕರ್ಕೊಂಡ್ ಬರ್ತೇನೆ. ಯಾರು ಹೇಳ್ತಾರ ಮಾತು? ನಾನು ಹೇಳ್ತಿದ್ದೀನ ಅಷ್ಟು ಮಾತ್ರ ಓದಮ್ಮ. ನೀನು ರಕ್ಷಣೆ ಹೊಂದು, ನಿನ್ನ ಮನೆಯವರು ಎಲ್ಲರೂ ಕೂಡ ರಕ್ಷಣೆ ಹೊಂದುತ್ತಾರೆ. ಮೊದಲು ನೀ ರಕ್ಷಣೆ ಹೊಂದು, ಆಮೇಲೆ ನಿನ್ನ ಮನೆಯಲ್ಲಿರೋರು ಎಲ್ಲರೂ ಕೂಡ ರಕ್ಷಣೆ ಹೊಂದುತ್ತಾರೆ. ನೀ ಚಿಂತೆ ಮಾಡಬೇಡ, ನೀ ಅಳಬೇಡ. ನೀ ದುಃಖ ಕುಡುಕನಿಗೋಸ್ಕರ ಅಳಬೇಡ, ಗುಟ್ಕ ತಿಂಬವನಿಗೋಸ್ಕರ ಅಳಬೇಡ, ಒಂದು ರೋಡಿನ ಮೇಲೆ ಬೀಳೋನಿಗೋಸ್ಕರ ಅಳಬೇಡ. ದೇವ್ರ ಸಮ್ಮುಖದಲ್ಲಿ ನೀ ಹೇಳು, ದೇವ್ರ ಸನ್ನಿಧಿಯಲ್ಲಿ ಮುಂದೆ ಹೇಳು. ಪಾಸ್ಟರ್ ಮುಂದೆ ಆಗಲಿ, ಅವ್ರ ಮುಂದೆ ಆಗಲಿ, ಇನ್ನೊಬ್ಬರ ಮುಂದೆ ನೀ ಅಳಬೇಡ. ಗಾಡಿ ಕಡೆ ಮೋತಿ ಮಾಡಿ ಅಳಬೇಡ. ಮನೆ ಬಂದು ಬಳಗದ ಮುಂದ್ಗಡೆ ಅಳಬೇಡ. ದೇವ್ರ ಸನ್ನಿಧಿ ಬಂದು, ದೇವ್ರೇ ನನ್ನ ಗಂಡ ಕುಡಿತಾ ಇದ್ದಾನೆ, ನನ್ನ ಮಕ್ಕಳು ನನ್ನ ಮಾತು ಕೇಳುತ್ತಿಲ್ಲ, ದೇವ್ರ ಸನ್ನಿಧಿಯಲ್ಲಿ ಕಣ್ಣೀರು ಸುರಿಸು. ದೇವರೇನಂತ ಹೇಳ್ತಾನೆ ಗೊತ್ತದನ? ನಾನು ಚೇಂಜ್ ಮಾಡ್ತೀನಿ. ಸೌಲನನ್ನ ಪೌಲನಾಗಿ ಮಾರ್ಪಡಿಸಿದಂತ ದೇವರು, ಶತ್ರುಗಳನ್ನೆಲ್ಲ ನಿನ್ನ ಸ್ನೇಹಿತರನ್ನಾಗಿ ಮಾಡುವಂತ ದೇವರು, ನಿನ್ನ ವೈರಿಗಳನ್ನೆಲ್ಲ ನಿನ್ನನ್ನು ಕಾಯುವಂತ ಮನುಷ್ಯರಾಗಿ ಮಾಡುವಂತ ದೇವರು ನಮ್ಮ ದೇವರಲ್ಲ. ನೀನ್ ನಡ್ಕೊಳ್ಳೋದ್ರಲ್ಲಿ ಒಂದೇ ಡಿಫರೆನ್ಸ್ ಮಾಡುತ್ತಿದೆ.
ಹೊರಗಡೆ ಬಹಳ ಕಷ್ಟ ಪಡ್ಲತ್ತೀವಿ, ಬಹಳ ಚಿಂತೆ ಮಾಡ್ಲತ್ತೀವಿ, ಬಹಳ ವೇದನೆ ಮಾಡತ್ತೀವಿ, ಬಹಳ ನಷ್ಟ ಅನುಭವಿಸ್ಲತ್ತೀವಿ. ಆದ್ರೆ ದೇವರ ಸನ್ನಿಧಿಯಲ್ಲಿ ಕಡ್ಡಿಗೆ ಬಿ ಎಣಿಸ್ಲತ್ತೀವಿ. ಅಲ್ಲೇ ನೀ ಕಳ್ಕೊಳತ್ತಿದ್ಯಲ್ಲ. ದೇವರೇನಂತ ಹೇಳ್ತಾನ, ಚಿಂತೆ ಮಾಡಬೇಡ, ನೀನು ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಡ, ಮೊದಲು ನೀನು ರಕ್ಷಣೆ. ಅದೊಂದು ವಾಕ್ಯ ಓದಮ್ಮ. ಆಗ ನೀನು ರಕ್ಷಣೆ ಹೊಂದುವಿ, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಹಲ್ಲೆಲೂಯಾ. ನೀನು ಒಂದೇ ತಿಳ್ಕೋಬೇಕು, ನೀನು ಒಂದೇ ಬುದ್ಧಿ ಇರಬೇಕು, ಒಂದೇ ಚಿಂತೆ ಇರಬೇಕು. ನಾ ಯೇಸು ಸ್ವಾಮಿಗೆ ನಂಬಿದ್ದೀನಿ, ನಾನು ಯೇಸು ಸ್ವಾಮಿ ಚಿಂತದ ಪ್ರಕಾರ ನಡಿಲತ್ತಿದ್ದೀನ ಇಲ್ಲ. ನಿನಗೆ ಒಂದು ಡೌಟ್ ಇತ್ತ, ಪಾಸ್ಟರ್ ಹತ್ರ ಬಾ, ಒಂದು 10 ನಿಮಿಷ ಕೂತ್ಕೋ. ಪಾಸ್ಟ್ರೇ, ನನ್ನ ದೇವ್ರ ಮೇಲೆ ವಿಶ್ವಾಸ ಅದ, ನಂಬಿಕೆ ಅದ, ಭರವಸೆ ಅದ, ನನ್ನ ಕುಟುಂಬದ ಇಂಥ ಪರಿಸ್ಥಿತಿ ಅದ, ಮತ್ತೆ ನಾನು ಹೆಂಗ ನಾ ಹೇಳ್ತೀನಿ, ಅಮ್ಮ ನೀನ್ ಈ ತರ ನಡ್ಕೋ, ಈ ತರ ನೀ ನಡ್ಕೋ. ಈ ತರ ನಡ್ಕೊಳತ್ತದೆ 2 ವರ್ಷ 3 ವರ್ಷ ಐತಿಗೆ ನೀ ಬೇಸರ ಆಗ್ಬೇಡ, ನೀ ನಿರಾಸೆ ಪಡಗಾಗ್ಬೇಡ. ಈ ಲೋಕದಾಗ ನಾನ್ ನಿನಗೆ ಮೋಸ ಮಾಡ್ಬೋದು, ಲೋಕದಾಗಿರಂತ ನಿನ್ ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ ತಂದೆ ಮೋಸ ಮಾಡ್ಬೋದು. ಆದ್ರೆ ದೇವರಿಗೆ ನಂಬಿರುವವರಿಗೆ ದೇವರು ಎಂದಿಗೂ ಮೋಸ ಮಾಡಲ್ಲ. 2003ರಲ್ಲಿ ಬೈಬಲ್ ಕೈಯಲ್ಲಿ ಹಿಡಿತಾ ಇರುವಾಗ ನನ್ನ ಪರಿಸ್ಥಿತಿಯನ್ನು ನಾನು ಆಲೋಚನೆ ಮಾಡಿದ್ದೆ, ನನ್ನ ಬದುಕಿನ ಬಗ್ಗೆ. ಆದ್ರೆ ದೇವರು 2024ರವರೆಗೂ ಆತನು ಅನೇಕರನ್ನು ಆಶೀರ್ವದಿಸಿ ಅದ್ಭುತವಾಗಿ ಬದುಕುವ ಹಾಗೆ ನನ್ನ ನಡೆಸಿದ್ದಾನೆ. ದೇವರು ನಿನ್ನ ಎಂದಿಗೂ ಮೋಸ ಮಾಡಲ್ಲ. ನಿನ್ನ ಒಂದು ಪ್ರಶ್ನೆ ಅದಲ್ಲ, ಅನೇಕ ವರ್ಷಗಳಿಂದ ನೀನು ದೇವರ ಹತ್ರ ನಿರಾಸೆ ಆಗ್ಲತ್ತಿದ್ಯಾ, ನೀನ್ ನಡ್ಕೊಳ್ಳುವಂತ ಹಾದಿ ಒಂದೇ ತಪ್ಪದ, ಅದನ್ನ ನೀ ಸರಿಪಡಿಸ್ಕೋ. 5 ವರ್ಷ 6 ವರ್ಷ ಆದ್ಮೇಲೆ ಜಡ ಅಂತೂ ಇಲ್ಲ. ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಆಲ್ರೆಡಿ ಓದಿದೆವು. ನಾನು ನಿನಗೆ ಹೇಳಿರುವಂತ ಮಾತುಗಳು ಅವು ಕಷ್ಟಕರವಾಗಿರುವಂತ ಮಾತುಗಳೇ ಅಲ್ಲ ಅಂತ ಖುಲ್ಲ ಹೇಳಕ್ಕೆ ದೇವರು. ಅದಕ್ಕೆ ನೀ ಹೆಂಗ್ ಕಷ್ಟ ಅಂತ ಹೇಳ್ತೀನಿ, ಅದು ಹೆಂಗ್ ಕಷ್ಟ ಅಂತ ಹೇಳ್ತೀನಿ. ದೇವರು ಹೊರಗಡೆ ಕಷ್ಟ ಪಡೋರಿಗೆ ಕರಿಲತ್ತಾನ, ಆತನ ಬಳಿ ಬಂದ ಮೇಲೆ ನಿನಗೆ ಕಷ್ಟ ಕೊಡ್ತಾನ, ನಿನಗೆ ವೇದನೆ ಕೊಡ್ತಾನ, ನಿನಗೆ ಅವಮಾನ ಮಾಡ್ತಾನ, ನಿನಗೆ ದುಃಖ ಪಡಿಸ್ತಾನ, ನಿನಗೆ ಬಾಧೆ ಕೊಡ್ತಾನ. ಆತನು ಎಂದಿಗೂ ಸುಳ್ಳಾಡುವ ದೇವರೇ ಅಲ್ಲ, ಆತನು ಅನ್ಯಾಯ ಮಾಡುವಂತ ದೇವರೇ ಅಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಇನ್ನೊಂದು ವಾಕ್ಯವನ್ನು ಓದೋಣ. ನಾನು ಬೇಗ ನಾನು ಮುಗಿಸ್ಲಕ್ಕೆ ಟ್ರೈ ಮಾಡ್ತೀನಿ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನ 6ನೇ ವಚನ. ಈ ವಾಕ್ಯದಾಗ ಏನಂತ ಬರೆದಿದ್ದಾರೆ, ಕಿವಿಯುಳ್ಳಂತ ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಳ್ರಿ. ದೇವ್ರ ವಾಕ್ಯ ಏನಂತ ಹೇಳ್ತದೆ ಗೊತ್ತದನ? ಪಾಸ್ಟರ್ ಬರ್ತಾನೆ, ನಮಗ್ ಆಶೀರ್ವಾದ ಮಾಡ್ತಾನೆ, ನಮಗ್ ಬಿಡುಗಡೆ ಆಯ್ತದೆ. ಸುಳ್ಳದ. ಯಾರು ಕರೆಕ್ಟ್ ಆಗಿ ನಡ್ಕೋತಾರ ನೋಡು, ಅವ್ರಿಗೆ ಮಾತ್ರ ಪಾಸ್ಟರ್ ಆಶೀರ್ವಾದ ಮಾಡಿದ್ರೆ ಆಶೀರ್ವಾದ ಆಯ್ತದೆ. ನೀನು ಸಭೆಗೆ ಬರ್ಲತ್ತಿದಿ, ಆದ್ರೆ ಸರಿಯಾಗಿ ನಡ್ಕೋತಾ ಇಲ್ಲ, ಅದು ಹೆಂಗ ಆಶೀರ್ವಾದ ನಿನಗಾಗ್ತದೆ? ಅದು ಹೆಂಗ್ ದೇವರು ನಿನಗೆ ಒಳ್ಳೇದು ಮಾಡ್ತಾನೆ? ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತದ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನ 6ನೇ ವಚನ ಕಿವಿಯುಳ್ಳಂತ ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಡ್ರಿ. ಏನಂತ ಹೇಳ್ತಾ ಇದೆ ಕೇಳಿಸ್ಕೊಡ್ರಿ, ಹೋದಮ್ಮ. ಇದಲ್ಲದೆ ನೀವು ಯಾವ ಮನೆಯೊಳಗೂ ಹೋದರೂ ಈ ಮನೆಗೆ ಶುಭವಾಗಲಿ, ಆಶೀರ್ವಾದವಾಗಲಿ ಎಂದು ಮೊದಲು ಹೇಳಿರಿ. ನೀವು ಹೇಳಿ ಆಶೀರ್ವಾದ ಮಾಡ್ರಿ. ಆಶೀರ್ವಾದ ಪಾತ್ರನು ಅಲ್ಲಿ ಇದ್ದರೆ ಅಲ್ಲಿ ಆಶೀರ್ವಾದ ಪಾತ್ರನ ಅವ್ರ ಮನ್ಯಾಗ ಆಶೀರ್ವಾದ ಇದೆಯಾ? ಅವ್ರ ಮನೆ ಒಳಗಡೆ ಆಶೀರ್ವಾದ ಇಲ್ಲ. ಪಾಸ್ಟರ್ ಬಂದ್ಬಿಟ್ಟ ಮನೆಗೆ ಆಶೀರ್ವಾದ ಮಾಡಿದ್ದಾನೆ. ಅವ್ರ ಆಶೀರ್ವಾದಕರವಾಗಿ ಅಬ್ರಹಾಮನಿಗೆ ಏನಂತ ಹೇಳ್ತಾ ಇದ್ದಾನೆ ದೇವರು? ಅಬ್ರಹಾಮನೇ, ನೀನು ನನಗೆ ಸಿಕ್ಕಿದಿ, ನಾನು ನಿನಗೆ ಆರಿಸ್ಕೊಂಡಿದ್ದೀನಿ. ನೀನು ಒಂದು ವೇಳೆ ನಾ ಹೇಳಿರೋ ತರ ನಡ್ಕೊಂಡಿ ಅಂತಂದ್ರೆ ನಿನಗೆ ಆಶೀರ್ವಾದ ಮಾಡೋದು ಬಿಟ್ಕೊಡು, ನಿನ್ನ ಮಕ್ಕಳಿಗೆ ಆಶೀರ್ವಾದ ಮಾಡೋದು ಬಿಟ್ಕೊಡು, ನಿನ್ನ ಮನೆಗೆ ಆಶೀರ್ವಾದ ಮಾಡೋದು ಬಿಟ್ಕೊಡು, ನಿನ್ ದನ ಕುರಿ ಹೊಲ ಕಾಯಿಗಳಿಗೆ ಆಶೀರ್ವಾದ ಮಾಡೋದು ಬಿಟ್ಕೊಡು. ನಿನ್ನ ಮೂಲಕ ಇಡೀ ಪ್ರಪಂಚಕ್ಕೆ ಆಶೀರ್ವಾದ ಮಾಡ್ತೀನಿ, ನಿನ್ನ ಮೂಲಕ ಇಡೀ ಜಗತ್ತಿಗೆ ಆಶೀರ್ವಾದ ಮಾಡ್ತೀನಿ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನ 6ನೇ ವಚನದಾಗ ಏನಂತ ಹೇಳ್ತದೆ ಗೊತ್ತದನ? ನೀವು ಯಾವ್ದಾದ್ರು ಮನೆಗೆ ಹೋದ್ರಿ ಅಂತ ತಿಳ್ಕೊಳ್ರಿ, ಮೊದಲು ಆ ಮನೆಗೆ ನೀವು ಆಶೀರ್ವಾದ ಮಾಡ್ರಿ. ಆ ಮನೆಗೆ ಯಾರಾದ್ರೂ ಒಬ್ರು ಆಶೀರ್ವಾದ ವ್ಯಕ್ತಿಗಳಿದ್ರೆ, ಯಾರಾದ್ರೂ ಒಬ್ರು ಆ ಮನೆ ಒಳಗಡೆ ಆಶೀರ್ವಾದ ಮನುಷ್ಯರಿದ್ರೆ ಆಶೀರ್ವಾದ ಪಾತ್ರನಲ್ಲಿ ಇರ್ತಾನೆ. ಅಲ್ಲಿ ಒಬ್ರು ಕೂಡ ಆಶೀರ್ವಾದ ಇಲ್ಲ. ಇಲ್ಲಿ ಏನಾಗ್ಲತ್ತ ಗೊತ್ತದನ? ಆಶೀರ್ವಾದ ಹೊಂದಿಕೊಂಡವರು
ಆಶೀರ್ವಾದವಾಗಿರೋರು ಚಿಂತೆ ಮಾಡಿ ಕಣ್ಣೀರು ಸುರಿಸ್ಲತ್ತಾರ. ಈ ಕೊಂಡು ತಿಂದು ರೋಡಿನ ಮೇಲೆ ಓಡಾಡೋರು ಮೋಜು ಮಸ್ತಿ ಮಾಡ್ಕೊತ ಓಡಾಡತ್ತಾರ. ಇವರು ಬಂದ್ಬಿಟ್ಟು ಪಾಸ್ಟರ್ ಹತ್ರ ಆಡತ್ತಾರೆ. ಯಾಕೆ ಕಳ್ತೀಯಮ್ಮ? ದೇವ್ರು ನಿನಗೆ ಆರಿಸ್ಕೊಂಡನ, ನೀ ಕರೆಕ್ಟ್ ಆಗಿ ನಡಿಲತ್ತಿದೆ. ನಾನು ಹೇಳ್ತಾ ಇದ್ದೀನಿ, ಆಮೇನ್. ನೀನು ಕರೆಕ್ಟ್ ಆಗಿ ನಡ್ಕೊಳತ್ತಿದೆ. ನಿನ್ನ ಮೂಲಕನೇ ನಿನ್ನ ಗಂಡಗೆ ದೇವರು ರಕ್ಷಿಸ್ತಾನೆ. ನಿನ್ನ ಮೂಲಕನೇ ನಿನ್ನ ಮಕ್ಕಳಿಗೆ ರಕ್ಷಿಸ್ತಾನೆ. ನಿನ್ನ ಮೂಲಕನೇ ನಿನ್ನ ಬಿಸಿನೆಸ್ ಅನ್ನ ದೇವರ ಆಶೀರ್ವಾದ ಮಾಡ್ತಾನೆ. ನಿನ್ನ ಮೂಲಕನೇ ಈ ಅವರ ತಾಲೂಕದಲ್ಲಿ ನಿನ್ನ ಬಿಸಿನೆಸ್ ಮುಂದೆ ಯಾವ ಬಿಸಿನೆಸ್ ಕೂಡ ಇರಲ್ಲ. ಯಾಕೆ ಗೊತ್ತದ? ಈ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿರುವಂತ ದೇವರ ಜೊತೆ ನೀನು ನಡ್ಕೊಳ್ತಾ ಇದೀಯ. ನೀನ್ ಯಾಕೆ ಚಿಂತೆ ಮಾಡ್ತಾ ಇದೀಯ? ನೀವು ಒಂದೇ ಹಿಡಿ ಹಾದಿ. ನೀನು ಯಾರಿಗೂ ಸರಿಪಡಿಸ್ಲಕ್ಕಾಗಲ್ಲ. ನೀ ಯಾಕೆ ಕಳ್ಳತ್ತಿದ್ಯಾ? ನೀ ಯಾರು ಮುಂದ್ಗಡೆ ಹೇಳಬೇಕು ಅವ್ರ ಮುಂದ್ಗಡೆ ಹೇಳು. ಯಾರು ಮುಂದ್ಗಡೆ ಸರಿಯಾಗಿ ನಡ್ಕೋಬೇಕು ಅವ್ರ ಮುಂದ್ಗಡೆ ಸರಿಯಾಗಿ ನಡ್ಕೋ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಇಲ್ಲಿ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನ 6ನೇ ವಚನದಲ್ಲಿ ದೇವರು ಹೇಳ್ತಾನ, ಆ ಮನೆ ಒಳಗಡೆ ಯಾರಾದ್ರೂ ಒಬ್ಬರು ಆಶೀರ್ವಾದ ಉಳ್ಳಂತವರಿದ್ರೆ, ದೇವ್ರ ಜೊತೆ ಸರಿಯಾಗಿ ನಡೆದುಕೊಳ್ಳುವಂತವರಿದ್ರೆ ಆ ಮನೆ ಹೋಗಿ ನೀ ಆಶೀರ್ವಾದ ಮಾಡಿ. ಆ ಮನೆಯಲ್ಲಿರುವಂತವರೆಲ್ಲರೂ ಕೂಡ ಏನಾಯ್ತಾರೆ? ಆಶೀರ್ವಾದ ಹೊಂದುತ್ತಾರೆ. ಕೈಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದೇವರಿಗೆ ಸ್ತೋತ್ರ ಮಾಡೋಣ. ಮೊದಲು ನೀ ರಕ್ಷಣೆ ಹೊಂದು, ಆಮೇಲೆ ನಿನ್ನ ಮನೆಯಲ್ಲಿರುವವರೆಲ್ಲರೂ ಕೂಡ ರಕ್ಷಣೆ ಹೊಂದುತ್ತಾರೆ. ನಿನ್ನ ಮೂಲಕ ನೀವು ಒಂದೇ ಒಂದು ದೀಪ ಹಚ್ಕೊಂಡು ಆ ಮನೆ ಒಳಗೆ ಹೋದೆ ಅಂತಂದ್ರೆ ಆ ಮನೆ ಒಳಗಡೆ ಕತ್ತಲೇ ಇರಲ್ಲ. ಎಲ್ಲರಿಗೂ ದೇವರು ದೀಪವನ್ನು ಅಂಟಿಸ್ತಾನೆ. ಅಲ್ಲಿ ಎಲ್ಲರೂ ಕೂಡ ಬೆಳಕಾಗ್ತಾರೆ. ಎಲ್ಲರೂ ಕ್ಯಾಂಡಲ್ ಆಗಿ ಉಳಿತಾರೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಚಿಂತೆ ಮಾಡ್ತೇವೆ. ಇನ್ನೊಂದು ವಾಕ್ಯ ನಾವು ಓದೋಣ. ಧರ್ಮೋಪದೇಶ ಕಾಂಡ ನಾನು ಓದಿಸ್ತಾ ಇದ್ದೀನಿ, ಮುಗಿಸ್ಲಕ್ಕ ಟ್ರೈ ಮಾಡ್ತಾ ಇದ್ದೀನಿ. ಬೇಗ ಮುಗಿಸ್ತೀನಿ. ಇನ್ನೊಂದು 2 ವಚನ ಇದಾವ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನ. ಓದೋರು ಬೇಗ ಓದಬೇಕು. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನ. ನಾನು ಜೀವ ಮರಣವನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದುಗಡೆ ನಾ ಇಟ್ಟಿದ್ದೇನೆ. ಹಲ್ಲೆಲೂಯಾ. ಯಾರು ಹೇಳ್ತಾ ಇದ್ದಾರೆ? ದೇವರು ಹೇಳ್ತಾನ, ಜೀವ ಮರಣವನ್ನು ನಿನ್ನ ಮುಂದುಗಡೆ ಇಟ್ಟಿದ್ದೀನಿ, ಆಶೀರ್ವಾದ ಶಾಪವನ್ನು ನಿನ್ನ ಮುಂದುಗಡೆ ಇಟ್ಟಿದ್ದೀನಿ. ಸರಿಯಾಗಿ ನಡ್ಕೊಂಡವನಿಗೆ ಆಶೀರ್ವಾದ, ಸರಿಯಾಗಿ ನಡ್ಕೊಂಬಂದವನಿಗೆ ಶಾಪ. ಲೋಕದಾಗ ನಡ್ಕೋ, ಎಲ್ಲಿಬಿ ನಡ್ಕೋ. ನಾನು ಹೇಳ್ತಾ ಇಲ್ಲ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನ. ಇನ್ನೊಂದ್ಸತಿ ಪಾಸ್ಟರ್ ಅವರು ಓದ್ತಾ ಕೇಳಿಸ್ಕೊಳ್ರಿ. ನಾನು ಜೀವವನ್ನ ಇಟ್ಟಿದ್ದೀನಿ, ಮರಣವನ್ನ ಇಟ್ಟಿದ್ದೀನಿ. ಆಶೀರ್ವಾದವನ್ನು ಇಟ್ಟಿದ್ದೀನಿ, ಶಾಪವನ್ನ ಇಟ್ಟಿದ್ದೀನಿ. ಈಗ ನಾನು ನಿಮ್ಮ ಮುಂದುಗಡೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರ್ಲಿ. ಹಲ್ಲೆಲೂಯಾ. ಯಾರು ದೇವ್ರ ಜೊತೆ ಆಟ ಆಡಬೇಡ್ರಿ. ಕಲ್ಲಿನ ಜೊತೆ ಆಟ ಆಡಿರೋರು ಯೇಸುವಿನ ಹತ್ರ ಬಂದಿರಿ. ಮುಳ್ಳಿನ ಜೊತೆ ಆಟ ಆಡಿರೋರು ಯೇಸುವಿನ ಹತ್ರ ಬಂದಿರಿ. ಇನ್ಯಾವುದೋ ಕೆಬ್ಬುಣಗಳು, ಹಿತ್ತಳಿ, ತಾಂಬರು, ಕೆಬ್ಬುಣು, ಬೆಳ್ಳಿ ಅದರ ಜೊತೆ ಆಟ ಆಡಿರೋರೆಲ್ಲ ಬಂದಿರಿ. ಇಲ್ಲಿ ಜೀವವುಳ್ಳ ದೇವರ ಹತ್ರ ಕರೆಕ್ಟ್ ಆಗಿ ನಡ್ಕೋ. ದೇವರು ಹೇಳತ್ತಾನ, ನಿನಗೆ ಜೀವ ಮರಣವನ್ನು ನಿನ್ನ ಮುಂದುಗಡೆ ನಾ ಇಟ್ಟಿದ್ದೀನಿ. ಜೀವದಿಂದ ಬದುಕ್ತೆ, ಮರಣದಿಂದ ಬದುಕ್ತೆ, ಆಶೀರ್ವಾದದಿಂದ ಬದುಕ್ತೆ, ಶಾಪದಿಂದ ಬದುಕ್ತೆ. ನೋಡು, ದೇವರ ವಾಕ್ಯ ಹೇಳತ್ತದ. ಪ್ರೀತಿಯ ದೇವರ ಮಕ್ಕಳೇ, ಕೇಳಿಸ್ಕೊಡ್ರಿ. ನಾನ್ ನಿಮ್ ಮುಂದುಗಡೆ ನಾ ತಂದಿಟ್ಟಿದ್ದೀನಿ, ಆಯ್ಕೆ ಮಾಡ್ಕೋ. ಮತ್ತೆ ಹೇಳ್ತಾನ, ನಾ ಹೇಳುವಂತ ಮಾತುಗಳು ನಿನಗೆ ಕಷ್ಟಕರವಾಗಿರುವಂತ ಮಾತುಗಳೇ ಅಲ್ಲ. ಆಯ್ತು, ಇನ್ನೊಂದು ವಾಕ್ಯ ಓದಿಸಿ ನಾನು ಮುಕ್ತಾಯ ಮಾಡ್ತೀನಿ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 1ನೇ ವಚನದಿಂದ 2ನೇ ವಚನ. ಇದು ಲಾಸ್ಟ್ ವಾಕ್ಯ ಓದಿಸಿ ಬ್ರದರ್. ಸಾಗಡಿ ಬಿಸಿ ಮಾಡಿ ಟೇಬಲ್ ಮೇಲೆ ಇಟ್ಟ. 18ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಲಾಸ್ಟ್ ವಾಕ್ಯ ಸೌಂಡ್ ಮಾಡಬೇಡ್ರಿ. ದೇವ್ರ ವಾಕ್ಯವ, ದೇವ್ರ ಮಾತದ. ನಾವು ಶ್ರದ್ಧೆಯಿಂದ ಕೇಳ್ಕೊಳ್ಳೋಣ, ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಹೌದಮ್ಮ? ಯಾಜಕ ಸೇವೆ ಮಾಡುವ ಅಂತ ಕೇಳಿಸ್ಕೊಡ್ರಿ. ಇದು ನನ್ನ ಬಗ್ಗೆ ಬರ್ದಿದ್ದದ, ಪಾಸ್ಟರ್ ಬಗ್ಗೆ ಬರ್ದಿದ್ದದ. ಮುಂದಿನ ಸಲಮ ನೋಡಿ, ಸೈಲೆಂಟ್ ಇರಬೇಕು, ಸೌಂಡ್ ಸೈಲೆಂಟ್ ಇರಬೇಕು. ಯಾಜಕ ಸೇವೆ ಮಾಡುವ ಲೇವಿಯರಿಗಾಗಲಿ, ಯಾಜಕ ಸೇವೆ ಮಾಡುವಂತ ಲೇವಿಯರಿಗಾಗಲಿ, ಲೇವಿ ಕುಲದವರಲ್ಲಿ ಯಾರಿಗೇ ಆಗಲಿ
ಯಾರಿಗೆ ಆಗಲಿ, ಪಾಸ್ಟರ್ಗಾಗಲಿ, ಪಾಸ್ಟರ್ಗಾಗಲಿ, ಯಾರಿಗೆ ಆಗಲಿ, ಓದಮ್ಮ, ಬೇಗ ಓದು. ಇತರ ಇಸ್ರಾಯೇಲರೊಡನೆ ಇಲ್ಲಿ ವಾಕ್ಯ ಯಾರು ಕೇಳತ್ತಿಲ್ಲ. ಇತರ ಇಸ್ರಾಯೇಲರೊಡನೆ ಸಾಕು ಮಾಡ್ರೆ. ಓದು. ಸ್ವಂತಕ್ಕಾಗಿ ಭೂಸ್ಥಿತಿ ದೊರೆಯುವುದಿಲ್ಲವಷ್ಟೇ, ಯೆಹೋವನಿಗೆ ಸಮರ್ಪಿಸಲ್ಪಡುವ ಹೋಮ ದ್ರವ್ಯಗಳು, ಆತನಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟದೆಲ್ಲವೂ ಅವರಿಗೆ ಜೀವನಾಧಾರ. ಸಾಕು. ಇವ್ರ ವಾಕ್ಯದಾಗ ಹೇಳತ್ತದ ಏನಂತಂದ್ರೆ, ಸೇವೆ ಮಾಡುವಂತವನು ಸೇವೆಯಿಂದಲೇ ಬದುಕಬೇಕಂತ ಬರೆದಿದ್ದ. ಸೇವೆ ಬೇರೆ ಯಾವುದು ಕೂಡ ನಾವು ಮಾಡಬಾರ್ದು ಎಂಬುದಾಗಿ. ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ. ಇವಾಗ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಹೀಗೆ ಹೇಳೋಣ, ನಿನ್ನ ಮೂಲಕ ಈ ಭೂಲೋಕದಲ್ಲಿರುವಂತ ಎಲ್ಲಾ ಜನಾಂಗಗಳನ್ನ, ಕುಲ, ಜಾತಿ, ಧರ್ಮಗಳನ್ನ ನಾನು ಆಶೀರ್ವಾದ ಮಾಡ್ತೇನೆ. ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪರಿಶುದ್ಧಾತ್ಮ ದೇವರೇ, ನಿನಗೆ ಸ್ತೋತ್ರವಾಗಲಿ. ಓರಿ ಬಿಷಪ ಲಬರಿ ಬಿರಿಕರ ತರಸ ಮಂದಲರ ಬರಿ ಬಿರಿಕರ. ಪ್ರಾರ್ಥನೆ ಮಾಡಿ. ದೇವರೇ, ನಾನು ನಿನ್ನ ಮುಂದ್ಗಡೆ ಹೆಂಗ್ ನಡ್ಕೊಳ್ಬೇಕಂತ ನನಗೆ ಗೊತ್ತಿಲ್ಲಪ್ಪ. ನನ್ನ ಪಾಸ್ಟರ್ ಜೊತೆ ನಾನು ಮಾತಾಡ್ತೇನೆ ಸ್ವಾಮಿ. ಪಾಸ್ಟರ್ ಏನ್ ಹೇಳ್ತಾರೋ ದೇವರೇ, ಆ ರೀತಿಯಾಗಿ ನಾನು ನಡ್ಕೊಳ್ತೇನೆ ಸ್ವಾಮಿ. ನಿನ್ನ ವಾಕ್ಯ ಹೇಳಿದಲ್ಲ ಸ್ವಾಮಿ ದೇವರೇ. ಅಪ್ಪ, ನಾನು ನಿನಗೆ ಹೇಳುವಂತ ಮಾತುಗಳು ಅವು ಕಷ್ಟಕರವಾಗಿರುವಂತ ಮಾತುಗಳಲ್ಲ, ಅವು ನೋವು ಕೊಡುವಂತ ಮಾತುಗಳಲ್ಲ, ನಿನಗೆ ಹೊರೆ ಹೊತ್ತುವಂತ ಮಾತುಗಳಲ್ಲ, ನಿನಗೆ ಅವು ಭಾರವಾಗುವಂತ ಮಾತುಗಳಲ್ಲ. ಹೌದು ಸ್ವಾಮಿ, ಕರ್ತನಿದೆ. ನೀನು ಆಶೀರ್ವಾದ ಮಾಡುತ್ತೀವಿ. ಇವತ್ತು ಅನೇಕ